ಇನ್ನು ದೆಹಲಿಯಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಈಗ ಲೇಡಿ ಬರ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗು, ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಇತ್ತು. ರಾಷ್ಟ್ರ ರಾಜಧಾನಿಗೆ ಈಗ ಮಹಿಳಾ ಮುಖ್ಯಮಂತ್ರಿ ಬಂದಿರೋದು. ದೆಹಲಿ ಸಿಎಂ ಆಗಿ ಅತಿಶಿ ಆಯ್ಕೆಯಾಗಿರೋದು. ಪಕ್ಷದ ನಿಷ್ಠಾವಂತಿಗೆ ಈಗ ಉನ್ನತ ಹುದ್ದೆ ಸಿಕ್ಕಿದೆ. ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅತಿಶಿ ಅವರೇ ಅಲ್ಲಿರುವಂಥ ಸರ್ಕಾರವನ್ನು ನೋಡ್ಕೊಳ್ತಾ ಇದ್ರು. ರಾಜಕೀಯ ಗುರುವಿಗೆ ಧನ್ಯವಾದವನ್ನು ಅರ್ಪಿಸಿರೋದು ಅತಿಶಿ. ಶಿಕ್ಷಣ ಮಂತ್ರಿ ಕೂಡ ಆಗಿದ್ರು, ನಿಭಾಯಿಸುವಂತ ಶಕ್ತಿ ಕೂಡ ಇದೆ. ಹಾಗಾಗಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಏನಾಗಿದೆ ಅಂತೇಳಿ. ದೆಹಲಿ ಸಿಎಂ ಆಗಿ ಅತಿಶಿ ಸಿಂಗ್ ಆಪ್ತಳಿಗೆ ಹುದ್ದೆ ಬಿಟ್ಟು ಕೊಟ್ಟ ಕೇಜ್ರಿವಾಲ್. ಪಕ್ಷದ ನಿಷ್ಠಾವಂತಿಗೆ ಸಿಕ್ತು ಉನ್ನತ ಹುದ್ದೆ. ಖಡಕ್ ಮಾತುಗಳಿಗೆ ಹೆಸರಾದ ದೆಹಲಿಯ ಆಪ್ ಸರ್ಕಾರದ ಸಚಿವೆ ಅತಿಶಿ ಮರ್ಲೇನಾ ಸಿಂಗ್ಗೆ ಈಗ ಉನ್ನತ ಹುದ್ದೆ ಸಿಕ್ಕಿದೆ. ಹಾಗೆ ನೋಡಿದ್ರೆ ಅಬಕಾರಿ ಲೈಸೆನ್ಸ್ ಅಕ್ರಮ ಕೇಸ್ನಲ್ಲಿ ದೆಹಲಿ ಸಿಎಂ ಕೇಜ್ರಿವಾಲ್ ಹಾಗೂ ಮಾಜಿ ಸಿಎಂ ಮನೀಶ್ ಸಿಸೋಡಿಯಾ ಜೈಲು ಸೇರಿದ್ದಾಗ ಎಎಪಿ ಸರ್ಕಾರವನ್ನ ಮುನ್ನಡೆಸಿದ್ದು ಅತಿಶಿಗೆ ಈಗ ಮುಖ್ಯಮಂತ್ರಿ ಹುದ್ದೆ ದಕ್ಕಿದೆ. ಇಂದು ನಡೆದ ಎಎಪಿ ಶಾಸಕರ ಸಭೆಯಲ್ಲಿ ಪಕ್ಷದ ನಾಯಕ ದಿಲೀಪ್ ಪಾಂಡೆ ನೂತನ ಮುಖ್ಯಮಂತ್ರಿಯನ್ನ ಕೇಜ್ರಿವಾಲ್ ನಿರ್ಧರಿಸುವಂತೆ ಪ್ರಸ್ತಾಪಿಸಿದರು. ಆಗ ಎಎಪಿ ರಾಷ್ಟ್ರೀಯ ಸಂಚಾಲಕರು ಅತಿಶಿ ಅವರ ಹೆಸರನ್ನ ಪ್ರಸ್ತಾಪಿಸಿದಾಗ ಎಲ್ಲಾ ಎಎಪಿ ಶಾಸಕರು ಎದ್ದು ನಿಂತು ಸರ್ವಾನುಮತದಿಂದ ಒಪ್ಪಿಕೊಂಡಿದ್ದಾರೆ. ಈ ಮೂಲಕ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಅತಿಶಿ ಸಿಂಗ್ ಆಯ್ಕೆಯಾಗಿದ್ದಾರೆ. ಮೊದಲ ಬಾರಿ ಶಾಸಕಿಗೆ ಒಲಿದ ಅದೃಷ್ಟ. ಕೇವಲ 43 ವಯಸ್ಸಿಗೇನೆ ಉನ್ನತ ಹುದ್ದೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಯಾಗಿರೋ ಅತಿಶಿ ಕಲ್ಕಾಜಿಯ ಶಾಸಕಿ. ಅಬಕಾರಿ ನೀತಿ ಪ್ರಕರಣದಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತು ಕೇಜ್ರಿವಾಲ್ ಹಾಗೂ ಸಿಸೋಡಿಯಾ ಜೈಲು ಸೇರಿದ್ದಾಗ ಸಚಿವೆಯಾಗಿ ಆಯ್ಕೆಯಾಗಿದ್ರು. ಪ್ರಸ್ತುತ ದೆಹಲಿ ಸರ್ಕಾರದಲ್ಲಿ ಶಿಕ್ಷಣ ಮತ್ತು ಲೋಕೋಪಯೋಗಿ ಇಲಾಖೆಯಂತಹ ಪ್ರಮುಖ ಖಾತೆಗಳನ್ನು ಹೊಂದಿರುವ ಅತಿಶಿ ತಮಗೆ ಅತಿ ದೊಡ್ಡ ಜವಾಬ್ದಾರಿಯನ್ನ ವಹಿಸಿರುವುದಕ್ಕೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ರಾಜಕೀಯ ಗುರು ಕೇಜ್ರಿವಾಲ್ಗೆ ಧನ್ಯವಾದ ಹೇಳಿದ್ದಾರೆ. ಸಿಎಂ ಹುದ್ದೆಗೆ ಕೇಜ್ರಿವಾಲ್ ರಾಜೀನಾಮೆ, ಮುಂದಿನ ವಿಶೇಷ ಅಧಿವೇಶನ. ಇನ್ನು ಲೆಫ್ಟಿನೆಂಟ್ ಗವರ್ನರ್ ಭೇಟಿಯಾಗಿ ಮುಖ್ಯಮಂತ್ರಿ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಿದ್ದಾರೆ. ತಮ್ಮ ಮೇಲೆ ವಿಶ್ವಾಸವಿಟ್ಟು ಜನಾದೇಶ ಕೊಟ್ಟ ದೆಹಲಿಯ ಜನತೆಗೆ ಕೇಜ್ರಿವಾಲ್ ಧನ್ಯವಾದ ಸಲ್ಲಿಸಿದ್ದಾರೆ. ಮತ್ತೆ ಜನರ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರೋದಾಗಿ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು ಮುಂದಿನ ವಾರ ಸೆಪ್ಟೆಂಬರ್ 26 ಮತ್ತು 27ರಂದು ದೆಹಲಿಯ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಲಾಗಿದೆ. ಈ ಮೂಲಕ ಹೊಸ ಸರ್ಕಾರವು ಅಸ್ತಿತ್ವಕ್ಕೆ ಬರಲಿದೆ. ಶಬೀರ್, ಪಬ್ಲಿಕ್ ಟಿವಿ, ದೆಹಲಿ.